8 ದಿನಗಳಿಂದ ನಡೆಸ್ತಾ ಇದ್ದ ಸರ್ಕಾರಿ ವೈದ್ಯರು ನಡೆಸ್ತಾ ಇದ್ದಂತಹ ಮುಷ್ಕರವನ್ನ ತಾತ್ಕಾಲಿಕವಾಗಿ ವಾಪಸ್ ಪಡೆದಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಡಾಕ್ಟರ್ ರವೀಂದ್ರ, ನಮಗೆ ಮನುಷ್ಯತ್ವದ ಪಾಠ ಹೇಳಬೇಡಿ ಎಂದು ಸಚಿವ ಅರವಿಂದ್ ಲಿಂಬಾವಳಿಗೆ ತಿರುಗೇಟನ್ನ ನೀಡಿದ್ದಾರೆ. ಮೊದಲನೇದಾಗಿ ನಾವೇನು 4ನೇ ತಾರೀಕಿನಿಂದ ಮುಷ್ಕರ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮಾಧ್ಯಮದವರು ಇಷ್ಟು ಸಾರ್ವಜನಿಕರಿಗೆ ಅನಾನುಕೂಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನೋವನ್ನು ತೋರಿಸ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ನೌಕರರು ಯಾಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆಗೂ ನಮ್ಮ ಬಗ್ಗೆಗೂ ಸಿಂಪತಿ ಇಟ್ಕೊಂಡು ನೀವೇನು ತೋರಿಸಿದಿರೋ, ಏನು ಮಾತಾಡಿದಿರೋ ಇದುವರೆಗೆ ನಾನು ಅನಂತ ಧನ್ಯವಾದಗಳು. ಮೊದಲಿಗೆ ನಿಮಗೆ ಇಂಥ ಕೆಟ್ಟ ಪರಿಸ್ಥಿತಿನಲ್ಲೂ ನೀವು ನಮ್ಮನ್ನು ಸಹಾನುಭೂತಿಯಿಂದ ಕಂಡಿದ್ದಕ್ಕೆ, ಪ್ರತಿ ಸಾರಿ ಪ್ರತಿನಿತ್ಯ ಮಾಧ್ಯಮದಲ್ಲಿ ಬರ್ತಿದ್ದಂಥ ವರದಿಗಳನ್ನು ನೋಡಿದಾಗ, ವರದಿಗಳೂ ಅಲ್ಲ, ವರದಿಗಳನ್ನು ಪಕ್ಕಕ್ಕಿಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಆ ಮಕ್ಕಳು ನಿಜವಾಗ್ಲು ಆ ಸಂಕಟ ಹೇಳ್ತಿರೋದು. ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ಅದನ್ನು ದಯಮಾಡಿ ಅರ್ಥ ಮಾಡಿಕೊಡಿ. ತುಂಬಾ ಕಷ್ಟದಲ್ಲಿದ್ದೀವಿ. ಎಲ್ಲಿ ನಾವು ಉದ್ಯೋಗಕ್ಕೆ ಸೇರಿದ್ವೋ ಅಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿನಲ್ಲಿದ್ದೀವಿ. ಯಾವ ಹಂತದಲ್ಲೂ ನನ್ನ ನೌಕರರು ಅವ್ರ ಜೀವನನ ಸರಿಯಾದ ರೀತಿಯಲ್ಲಿ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿನಲ್ಲಿದ್ದಾರೆ. ಇದ್ಯಾವುದು ಈ ಸರ್ಕಾರಕ್ಕೆ ಇವತ್ತು ಅರ್ಥ ಆಗಿಲ್ಲ, ನಾಳೆ ಅರ್ಥ ಆಗ್ತದೋ ಇಲ್ವೋ ಅದು ಗೊತ್ತಿಲ್ಲ. ಆದರೆ ನಮ್ಮ ಕಷ್ಟಕ್ಕಿಂತ ಗರ್ಭಿಣಿ ಕಷ್ಟ ದೊಡ್ಡದು, ನಮ್ಮ ಕಷ್ಟಕ್ಕಿಂತ ಅಲ್ಲೆಲ್ಲೋ ಬಿದ್ದು ಬಂದಿರೋ ಮುದುಕನ ಕಷ್ಟ ದೊಡ್ಡದು, ನಮ್ಮ ಕಷ್ಟಕ್ಕಿಂತ ಅಲ್ಲೆಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡು ಕೈ ಏಟ್ ಮಾಡ್ಕೊಂಡಿರೋ ಆ ಚಿಕ್ಕ ಹುಡುಗನ ಗಾಯ ನೋಡೋದು ದೊಡ್ಡದು. ಅದರಲ್ಲಿ ನಮಗೆ ತೃಪ್ತಿ ಇದೆ, ಅದರಲ್ಲಿ ನಮಗೆ ಆ ನೋವನ್ನು ಅರ್ಥ ಮಾಡ್ಕೊಳ್ಳೋ ಚೈತನ್ಯ ನಮಗಿದೆ. ನಮಗದು ಅರ್ಥ ಆಗುತ್ತೆ ಅನ್ನೋದನ್ನು ಬಿಟ್ಟರೆ ಯಾವ ಮಂತ್ರಿಗೂ ಅದಾಗಕ್ಕೆ ಸಾಧ್ಯ ಇಲ್ಲ, ಯಾವ ಇಡಿಯಟ್ಗೂ ಅದಾಗೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಈ ಮಾಧ್ಯಮದ ಮುಖಾಂತರ ನಾನು ಅಂಥವ್ರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಮಾನವೀಯತೆಯ ಪಾಠನ ನೀವು ನಮಗೆ ಹೇಳ್ಕೊಡೋದಕ್ಕೆ ಬರಬೇಡಿ. ಇನ್ನೊಂದು ಸಾರಿ ಮನುಷ್ಯತ್ವದ ಬಗೆಗೆ ನೀವು ಯಾರೂ ಮಾತಾಡಬೇಡಿ. ಇನ್ನು ಕಳೆದ 8 ದಿನಗಳಿಂದ ನಡೆಸ್ತಾ ಇದ್ದಂತಹ ಸರ್ಕಾರಿ ವೈದ್ಯರ ಮುಷ್ಕರವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿರುವುದಾಗಿ ವೈದ್ಯರ ಸಂಘದ ಅಧ್ಯಕ್ಷ ಆದಂತಹ ರವೀಂದ್ರ ಅವರು ತಿಳಿಸಿದ್ದಾರೆ. ಜನರ ಹಿತದೃಷ್ಟಿಯಿಂದ ತಮ್ಮ ಒಂದು ಮುಷ್ಕರವನ್ನು ಹಿಂಪಡೆದಿರುವುದಾಗಿ ತಿಳಿಸಿದ್ದಾರೆ. ನಮ್ಮ ಸಮಸ್ಯೆಗಳಿಗಿಂತ ನರಳುತ್ತಾ ಇರುವಂತಹ ಜನರ ಸಮಸ್ಯೆ ನಮಗೆ ಬಹುದೊಡ್ಡದಾಗಿ ಕಾಣಿಸ್ತಾ ಇದೆ. ಹೀಗಾಗಿ ಮಾನವೀಯತೆ ಬಗ್ಗೆ ನಮಗೆ ಪಾಠ ಹೇಳಬೇಡಿ ಅಂತ ಆರೋಗ್ಯ ಸಚಿವರಿಗೆ ವೈದ್ಯಾಧಿಕಾರಿ ಸಂಘದ ಅಧ್ಯಕ್ಷರಾದಂತಹ ರವೀಂದ್ರ ಅವರು ತಿರುಗೇಟನ್ನು ನೀಡಿದ್ದಾರೆ. ಒಟ್ಟಾರೆ ಕಳೆದ 4ನೇ ತಾರೀಕಿನಿಂದ ಆರಂಭವಾದಂತಹ ವೈದ್ಯಾಧಿಕಾರಿಗಳ ಒಂದು ವೈದ್ಯರ ಮುಷ್ಕರ ಇದೀಗ ಇವತ್ತಿಗೆ ಅಂತ್ಯಗೊಂಡಿದ್ದು ತಾತ್ಕಾಲಿಕವಾಗಿ ತಮ್ಮ ಮುಷ್ಕರವನ್ನು ಹಿಂಪಡೆದಿದ್ದಾರೆ. ಜನರ ಹಿತದೃಷ್ಟಿಯಿಂದ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೋಸ್ಕರವಾಗಿ ತಮ್ಮ ಒಂದು ಮುಷ್ಕರವನ್ನು ವಾಪಸ್ ಪಡೆದಿರುವುದಾಗಿ ವೈದ್ಯಾಧಿಕಾರಿ ಸಂಘದ ಅಧ್ಯಕ್ಷರಾದಂತಹ ರವೀಂದ್ರ ಅವರು ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೇಯಾ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೇಯಾ, ಕಳೆದ 4ನೇ ತಾರೀಕಿನಿಂದಾಗಿ ಸರ್ಕಾರಿ ವೈದ್ಯರು ಮುಷ್ಕರವನ್ನ ನಡೆಸ್ತಾ ಇದ್ರು. ನೆನೆ ಸರ್ಕಾರದೊಂದಿಗೆ ಒಂದು ಸಂಧಾನ ಸಭೆ ಕೂಡ ನಡೆಸಿದ್ರು. ಅದು ಯಾವುದೇ ರೀತಿಯಾದಂತಹ ಒಂದು ಫಲಪ್ರದ ಸಂಧಾನ ಆಗಿರಲಿಲ್ಲ. ಇವತ್ತು ವೈದ್ಯರು ತಮ್ಮ ಮುಷ್ಕರವನ್ನ ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ?
ಸೌಮ್ಯ, ಏನು ಕಳೆದ 6 ದಿನದಿಂದ ಈ ಒಂದು ಸರ್ಕಾರಿ ವೈದ್ಯರು ಏನಿದ್ದಾರೆ, ಅಂದ್ರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಏನಿದ್ದಾರೆ, ಅವರೆಲ್ಲ ಒಂದು ಪ್ರತಿಭಟನೆ ಕೈಗೊಂಡಿದ್ರು. ಅದು ಕೂಡ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ರು. ಎಲ್ಲಾ ಒಂದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಬಂದ್ ಕರೆ ಕೊಟ್ಟಿದ್ರು. ಇದರಿಂದ ಮತ್ತೆ ಸಾರ್ವಜನಿಕರಾದಂತಹ ಕೆಲ ಬಡ ರೋಗಿಗಳು ಮಾತ್ರ ತುಂಬಾನೇ ಪರದಾಡ್ತಾ ಇದ್ರು. ಆದ್ರೆ ಸರ್ಕಾರ ಮಾತ್ರ ಇವರ ಯಾವುದೇ ಒಂದು ಬೇಡಿಕೆ ಕೂಡ ಅಂಗೀಕಾರ ಹಾಕ್ಲೇ ಇಲ್ಲ. ಹೀಗಾಗಿ ಆಕ್ರೋಶಗೊಂಡ ಇವರೇನು ಈಗ ಸಿಬ್ಬಂದಿಗಳು ಅವರ ಒಂದು ಪ್ರತಿಭಟನೆ ಒಂದು ತೀವ್ರಗತಿ ವಿಕೋಪಕ್ಕೆ ಹೋಗಿತ್ತು. ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿ ಒಂದು ಮಾತುಕತೆಗೆ ಒಪ್ಪಿಲ್ಲ. ನಿನ್ನೆ ಮಾತುಕತೆ ಮಾಡದೆ ಕೂಡ ಸಚಿವರಾದಂತಹ ಅರವಿಂದ್ ಲಿಂಬಾವಳಿ ಯಾವುದೇ ಒಂದು ಮಾತುಕತೆಗೆ ಒಪ್ಪಿಲ್ಲ. ಬದಲಾಗಿ ಇವರಿಗೇನೆ ಒಂದು ತಿರುಗೇಟು ಕೊಡುವಂತ ಒಂದು ಸಂಭವ ಏರ್ಪಡೆ ಆಗಿತ್ತು. ಇದರಿಂದ ಸಿಟ್ಟುಕೊಂಡಂತ ಇವರು ಮತ್ತೆ ಪ್ರತಿಭಟನೆ ಮುಂದುವರಿಸಿದಂತ ಒಂದು ಸಂಶಯ ನಮ್ಮಲ್ಲಿತ್ತು. ಆದ್ರೆ ಇವತ್ತು ಇವರು ಏನ್ ಮಾಡಿದ್ದಾರೆ, ಈ ಒಂದು ವೈದ್ಯಾಧಿಕಾರಿ ಸಂಘ ಸಭೆ ನಡೆಸಿಬಿಟ್ಟು ಸಾರ್ವಜನಿಕ ಹಿತಾಸಕ್ತಿ ಕಾಪಾಡೋದಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಮುಂದೂಡಿದ್ದಾರೆ. ಅಂದ್ರೆ ಯಾವಾಗ ಮತ್ತೆ ಪ್ರತಿಭಟನೆ ಮಾಡ್ತಂತ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸರ್ಕಾರ ನಮ್ಮ ಬೇಡಿಕೆಗೆ ಮನ್ನಣೆ ಕೊಡದೇ ಇದ್ರೆ ಮತ್ತೆ ನಾವು ಪ್ರತಿಭಟನೆ ಮಾಡ್ತೀವಿ. ಆದ್ರೆ ಯಾವಾಗ ಹೇಗಿರುತ್ತೆ ಅಂತ ಹೇಳೋದು ಸಾಧ್ಯ ಇಲ್ಲ ಅಂತ ಮಾತನ್ನ ಈ ಒಂದು ರವೀಂದ್ರ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಸರ್ಕಾರ ಮತ್ತನ್ನ ಒಂದು ಒಣ ಪ್ರತಿಷ್ಠೆ ಬಿಡ್ತಾ ಇಲ್ಲ. ಜೊತೆಗೆ ಈ ಒಂದು ವೈದ್ಯಾಧಿಕಾರಿಗಳು ತಮ್ಮ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಒಂದು ಪ್ರತಿಭಟನೆ ಮುಂದೂಡಿದ್ದಾರೆ. ಸೌಮ್ಯ. ಓಕೆ ಶ್ರೇಯಾ, ಇಷ್ಟು ದಿನಗಳಿಂದ ಅಂದರೆ ಕಳೆದ 8 ದಿನಗಳಿಂದ ವೈದ್ಯರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ತಮ್ಮ ಸಮಸ್ಯೆಯನ್ನು ಆಲಿಸಿ ಅಂತ ಪ್ರತಿಭಟನೆ ನಡೆಸಿದ್ದಾರೆ. ನಿನ್ನೆ ನಡೆದಂತಹ ಒಂದು ಸಭೆ ಬಳಿಕ ರವೀಂದ್ರ ಅವರು ಮಾತನಾಡ್ತಾ ಇದ್ರು, ಅಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ, ನಮಗೆ ಮಾತಾಡೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಇವತ್ತಿಗೆ ಏನು ಹೇಳಿದ್ರು ರವೀಂದ್ರ ಅವರು? ರವೀಂದ್ರ ಅವರು ಖಂಡಿತವಾಗಿ ಅದೇ ಮಾತು ಹೇಳ್ತಿದ್ದಾರೆ. ನಿನ್ನ ಏನೀಗ ಒಂದು ಮಾತುಕತೆ ಆದ್ರೂ ಕೂಡ ನಮ್ಮ ಒಂದು ಯಾವುದೇ ಕೂಡ ಮನವಿನ ಕೇಳೋಕೆ ಅವರಿಗೆ ಒಂದು ಸಮಾಧಾನಕರ ಒಂದು ಉತ್ತರ ಕೊಡೋಕೆ ಅವರಿಗೆ ಆಗ್ತಾ ಇರಲಿಲ್ಲ. ನಮ್ಮ ಮಾತಿಗೆ ಅವರೇ ತಿರುಗೇಟು ಕೊಡ್ತಾ ಇದ್ರು. ನಮ್ಮ ಯಾವುದೇ ಮಾತುಗಳು ಅವ್ರು ಕೇಳ್ತಾ ಇಲ್ಲ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಹಂಗೆ ಹೇಳ್ತಿರೋದು. ಅವರು ಸರ್ಕಾರದ ಮಾನವೀಯತೆನೇ ಇಲ್ಲ. ಅವ್ರು ನಮ್ಗೆ ಮಾನವೀಯತೆ ಬಗ್ಗೆ ಪ್ರಶ್ನೆ ಮತ್ತೆ ಆ ಹಕ್ಕು ಅವರಿಗಿಲ್ಲ. ಅವರಿಗೆ ಮಾನವೀಯತೆ ಫಸ್ಟ್ ಇರ್ಬೇಕಾಗಿತ್ತು. ಅದು ನಮ್ಗೆ ಅವ್ರು ಯಾಕೆ ಹೇಳೋಕೆ ಬರ್ಬೇಕಿತ್ತು? ನಾವು ನಮ್ಗೆ ಮಾನವೀಯತೆ ಇದೆ, ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮುಂದೂಡ್ತಾ ಇದೀವಿ. ಮುಂದೆ ಮತ್ತೆ ಸರ್ಕಾರದವರು ಇದೇ ರೀತಿ ಒಣ ಪ್ರತಿಷ್ಠೆ ಮುಂದುವರಿಸಿದ ಅಥವಾ ಇದೇ ಹಠ ಮುಂದುವರಿಸಿದಲ್ಲಿ ನಾವು ಮತ್ತೆ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತೆ. ಇದರ ನಿಜವಾದ ಹೊಣೆ ಮಾತ್ರ ಸರ್ಕಾರದ ಮೇಲೆ ಇರುತ್ತೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ರವೀಂದ್ರ ಅವರು. ಸೌಮ್ಯ. ಓಕೆ, ಧನ್ಯವಾದ ಶ್ರೇಯಾ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಕಳೆದ 8 ದಿನಗಳಿಂದ ಸರ್ಕಾರಿ ವೈದ್ಯರು ನಡೆಸ್ತಾ ಇದ್ದಂತಹ ಮುಷ್ಕರವನ್ನು ವಾಪಸ್ ಪಡೆದಿದ್ದು, ಜನರ ಹಿತದೃಷ್ಟಿಯಿಂದಾಗಿ ತಮ್ಮ ಒಂದು ಮುಷ್ಕರವನ್ನು ವಾಪಸ್ ಪಡೆದಿರುವುದಾಗಿ ವೈದ್ಯಾಧಿಕಾರಿಗಳ ಸಂಘದ ಅಧ್ಯಕ್ಷರು ರವೀಂದ್ರ ಅವರು ತಿಳಿಸಿದ್ದಾರೆ.